ಸವಿತಾ, ಅಲ್ಲ ಸವಿ, ಏನೋ ಮಾತಾಡ್ದೈತಂತ ಕರೆದು ಆ ಕಡೆ ಹೊಳು ಸುಮ್ಮನೆ ನಿಂತಿಲ್ಲ, ಏನಾಯ್ತು? ರೀ, ನಾನು ಮನೆದ ವಿಚಾರ ಮಾಡಾಕೊಂತಿದ್ದೆ, ಮನ್ಯಾಗ ಏನೇನಾಯ್ತಲ್ಲ ಅನ್ನೋದು. ಅದೆಲ್ಲ ಮುಗಿದೋಗೈತಿಲ್ಲ, ಮತ್ತೆ ಯಾಕೆ ವಾಪಸ್ ಅದನ್ನ ಯೋಚನೆ ಮಾಡ್ಕೊಂತಿ? ಹಂಗಲ್ಲ ರೀ, ಅವ್ರು ಬಂದವರು ಬೀಗ್ರು ಅದಾರಲ್ಲ, ಮನೆಯಾಗಿರೋರು ಎಲ್ರಿಗೂ ಎಷ್ಟು ಅವಮಾನ ಮಾಡಿದ್ರು. ನಿಮ್ಮ ಮನೆಗೆ ಗುಡಿಸ್ಲಿದ್ದಂಗೆ ಐತಿ, ಹಂಗೆ ಹಿಂಗೆ ಅಂತಂದು. ಅದೆಲ್ಲ ನಂಗಂತೂ ಭಾಳ ಬೇಜಾರು ಅಂತ ಅನ್ಸಾಕೊಂತೈತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ನೀನು ಹೇಳೋದು ಸರಿನೇ ಐತಿ ಬಿಡು, ಆದರೆ ಏನು ಮಾಡೋದು ಇವಾಗ? ಒಮ್ಮಿಗೆ ಅವ್ರು ಹಂಗಂದಾರಂತ ನಾವು ರೊಚ್ಚಿಗೆದ್ದು ಮನೆ ಕಟ್ಸೋಕ್ಕಾಗತ್ತಾ? ಅಥವಾ ಅವ್ರು ಹೇಳಾರಂತ ರೊಚ್ಚಿಗೆದ್ದು ಮನೆಗೆ ಅಷ್ಟು ಸಾಮಾನು ತಂದಿಡೋಕ್ಕಾಗತ್ತಾ? ಯಾರೋ ಏನೋ ಹೇಳಿದ್ರಂತ ನಾವು ಏನೇನೋ ಮಾಡೋದಕ್ಕಾಗೋದಿಲ್ಲಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಬೇಕಲ್ಲ. ಹಂಗಂತ ನಾವು ಸುಮ್ಮನೆ ಇದ್ಬಿಟ್ರೆ ನಡೆದು ಬಿಡುತ್ತಾ? ನಾವು ಏನಾರ ಮಾಡಬೇಕಲ್ಲ. ಇವಾಗ ನಾನು ಮತ್ತು ಲಲಿತಾ ಟೇಲರಿಂಗಿಂದ ಏನೋ ಒಂದು ಮಾಡ್ಕೊಂಡು ಹೊಂಟೀವಿ. ಹಂಗೆ ನೀವು ಹೊಲದ ಜೊತೆ ಮತ್ತೊಂದು ಇನ್ನೊಂದು ಏನಾದರೂ ಬಿಸ್ನೆಸ್ ಚಲೋ ಮಾಡ್ತೀನಿ ಅಂದಿದ್ರಲ್ಲ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ನಾನು ಚಂದ್ರು ಅಣ್ಣ ಈಗ ಕೇಳಿದ್ವಿಲ್ಲ ರಾಜುಗೆ ರೊಕ್ಕನ, ಅವನು ನೋಡಿದ್ರೆ ಆ ವಿಷಯದ ಬಗ್ಗೆ ಮಾತಾಡವಲ್ಲ. ನಾವು ಕರೆದ್ವಿ ಅಂದ್ರೆ ಅಣ್ಣ ಆ ಕೆಲಸ ಐತಿ ಈ ಕೆಲಸ ಐತಿ, ಆಫೀಸಿಂದ ಕಾಲ್ ಬರ್ತೈತೆ ಹಂಗೆ ಹಿಂಗೆ ಅಂತಂದು ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ, ಓಡಿ ಹೋಗ್ಬಿಡ್ತಾನೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾಗಲ್ದು ರೀ. ನಾ ಹೇಳೋದು ಅರ್ಥ ಮಾಡ್ಕೊರಿ. ಅವ್ರು ದುಡ್ಡು ಕೊಡೋಂಗಿಲ್ಲ. ಒಂದು ವೇಳೆ ನಿಮ್ಮ ತಮ್ಮ ದುಡ್ಡು ಕೊಡೋದಕ್ಕೆ ಮನಸ್ಸು ಮಾಡಿದ್ರು ಹೆಂಡತಿ ಬಿಡಬೇಕಲ್ರಿ. ಆಕೆ ಕೊಡ್ಸರ ಕೊಡಿಸ್ತಾಳೆ ರೊಕ್ಕನ. ಮೊನ್ನೆನೇ ಹೆಂಗೆ ಮಾಡಿದ್ಲು ನಿಮಗೂ ಗೊತ್ತೈತಿಲ್ಲ. ಆಮೇಲೆ ಆ ರಾಜುದ ರೊಕ್ಕ ನೀವು ಇಸ್ಕೊಂಡು ಏನಾದರೂ ಬಿಸ್ನೆಸ್ ಚಲೋ ಮಾಡಿದ್ರೆ, ನನ್ನ ಗಂಡನ ಹತ್ರ ರೊಕ್ಕ ಇಸ್ಕೊಂಡು ಚಲೋ ಮಾಡಿದ್ರಿ ನೀವು. ಇದರಲ್ಲಿ ನನ್ನ ಗಂಡನ ಪಾಲೈತಿ. ನನ್ನ ಗಂಡ ರೊಕ್ಕ ಕೊಡಲಿಲ್ಲ ಅಂದರೆ ನೀವೇನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗ್ತಿತ್ತ? ಹಂಗೆ ಹಿಂಗೆ ಅಂತಂದು ಬರೀ ಮತ್ತು ತಮ್ಮದ ತಾವು ಕೊಚ್ಕೋತಾರೆ. ಮತ್ತು ನಾವು ಅವ್ರ ಅಂಗನಲ್ಲಿ ಇದ್ದಂಗೆ ಆಗುತ್ತೆ. ಮತ್ತು ಅದಕ್ಕೆ ಇವಾಗ ಏನು ಮಾಡ್ಬೇಕಂತಿದ್ದಿ? ಅಲ್ಲ, ಯಾವುದೇ ಬಿಸ್ನೆಸ್ ಚಲೋ ಮಾಡ್ಬೇಕಂದ್ರೂ ಕೈಯಾಗ ಎಂತ ಇಲ್ಲ ಅಂದರೂ ಒಂದು 2 ರಿಂದ 3 ಲಕ್ಷ ರೂಪಾಯಿ ಬೇಕೀಗ. ಸಣ್ಣದಾಗಿ ಚಲೋ ಮಾಡ್ತೀನಿ ಅಂತಂದ್ರೂ ಇವಾಗ ಕೈಯಾಗ ನೋಡಿದ್ರೆ 1 ರೂಪಾಯಿ ಇಲ್ಲ, ಸಾಲ ನೋಡಿದ್ರೆ 3-4 ಲಕ್ಷ ರೂಪಾಯಿ ಕುಂತೈತಿ. ಇವಾಗ ಏನು ಮಾಡೋದು? ಇವಾಗ ಮತ್ತೆ ಸಾಲ ಮಾಡಿ ಚಲೋ ಮಾಡ್ಬೇಕಂದ್ರೆ ಲಕ್ಷನ ಸಾಲನ ಮತ್ತು 5-6 ಲಕ್ಷ ಆಗ್ಬಿಡ್ತೈತಿ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಬಿಸ್ನೆಸ್ ಏನಾದರೂ ಕೈ ಕೊಡ್ತಂದ್ರೆ ಮತ್ತೆ ಸಾಲ ತಲೆ ಮೇಲೆ ಏರ್ಬಿಡ್ತೈತಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಇದ್ದಿದ್ರಾಗ ಸಾಕು ಬಿಡಪ್ಪ, ಮತ್ತು ಯಾವುದೂ ಹೊಸ ಚಲೋನ ಮಾಡೋದು ಬೇಡ ಅಂತ ಅನಿಸ್ತೈತಿ. ಅದ ರೀ, ನೀವು ಮಾಡೋದು ತಪ್ಪು. ನೀವು ಇರಲಿ, ನೀವು ಏನಾರ ಒಂದು ಮಾಡಾಕಬೇಕು, ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಯಾಕಂದ್ರೆ ಈ ಬರೀ ಈಗ ಹೊಲದಾಗ ನೋಡಿದ್ರೆ ನೀವೇ ನೋಡ್ತಿರಲ್ಲ, ಅಷ್ಟು ಲಾಭನ ಬರ್ತಾ ಇಲ್ಲ. ಅದಕ್ಕೆ ನಾವು ಏನು ಖರ್ಚು ಮಾಡೀವಿ ಅಷ್ಟು ರೊಕ್ಕನೂ ಒಂದೊಂದು ಸಲ ವಾಪಸ್ ಬರ್ತಾನೂ ಇಲ್ಲ ನಮ್ಮ ಕೈಲಿ. ಅಂದಮೇಲೆ ನಾವೇನಾದರೂ ಒಂದು ಮಾಡಬೇಕಲ್ಲ. ಸರಿ, ನಾ ಈ ವಿಷಯದ ಬಗ್ಗೆ ಒಂದ್ಸಲ ಅಣ್ಣನ ಹತ್ರ ಮಾತಾಡಿ ನಿಂಗೆ ಹೇಳ್ತೀನಂತ, ಸರಿನಾ? ಸರಿ ರೀ. ಆದ್ರೆ ಆದಷ್ಟು ಬೇಗ ಏನಾದರೂ ಒಂದು ಚಲೋ ಮಾಡಿರಿ. ಯಾಕಂದ್ರೆ ಇವಾಗ ಮೊದಲು ಹಳೆ ಸಾಲ ಏನೈತಿ ಆ ಸಾಲ ತೀರಿಸ್ಕೊಂಡು ಇನ್ನೊಂದು ಏನಾದರೂ ಬಿಸ್ನೆಸ್ ಚಲೋ ಮಾಡೋಣಂತ. ಇವಾಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೇಬೇಕು. ಮುಂದಿಲ್ಲ ಅಂದ್ರೆ ಇನ್ನೂ ಖರ್ಚುಗಳೆಲ್ಲ ಜಾಸ್ತಿನೇ ಹಾಕ್ಕೊಂತ ಹೋಗೋ, ಗೊತ್ತಾ? ಸರಿ ಸವಿ, ನೀ ಹೇಳ್ದಂಗೆ ಮಾಡ್ತೀನಂತ, ಸರಿನಾ? ಈಗ ಹೆಂಗೋ ಹೊಲ ಕೊಂಟಿನಲ್ಲ, ಅಣ್ಣ ಅಲ್ಲೇ ಇರ್ತಾನ, ಅಲ್ಲೇ ಮಾತಾಡ್ಕೊಂಡು ಬರ್ತೀನಂತ. ಸರಿ, ಹುಷಾರು ನೋಡ್ರಿ. ಸರಿ ಆಯ್ತು. ನೀ ಭಾಳ ಏನು ಚಿಂತೆ ಮಾಡೋಕೆ ಹೋಗ್ಬೇಡ, ನಾನು ಏನಾರು ಒಂದು ವ್ಯವಸ್ಥೆ ಮಾಡ್ತೀನಂತ. ಆಯ್ತು ರೀ. ಹಲೋ, ಎಕ್ಸ್ಕ್ಯೂಸ್ ಮೀ. ಯವ್ವ ನೀವು? ಅಲ್ಲ, ಈ ಊರಾಗ ಯಾರೂ ಭಿಕ್ಷುಕರು ಇಲ್ಲನೇ ಇಲ್ಲಲ್ಲ ಯವ್ವ. ಯಾವ ಊರು ಭಿಕ್ಷುಕರು ಬೇ ಯವ್ವ ನೀವು? ನಮ್ಮ ಮನ್ಯಾಗ ಅಡಿಗೆನೂ ಆಗಿಲ್ಲ, ಏನಿಲ್ಲ, ತಗ ಮುಂದಕ್ಕೆ ಹೋಗ್ರಿ. ಹಲೋ ಮೇಡಮ್, ನಾವು ಏನು ಭಿಕ್ಷುಕರಿಗಲ್ಲ, ನಾವು ಕವಿತನ್ ಫ್ರೆಂಡ್ಸ್. ಓ, ಕವಿತನ್ ಫ್ರೆಂಡ್ಸನ? ಅದಕ್ಕೆ ಹಿಂಗದಿರಿ. ಅಲ್ಲ, ನಿಮ್ಮ ಮನ್ಯಾಗ ಏನು ಅನ್ನಂಗಿಲ್ಲನ? ಈ ಥರ ಅರೆ ಬರೆ ಬಟ್ಟೆ ಹಾಕೊಂಡು ಬಂದಿರಲ್ಲ, ಯಾಕ ಅಷ್ಟು ಬಡವ್ರದಾರೇನ ನೀವು? ಮೈ ತುಂಬ ಬಟ್ಟೆ ಹಾಕೊಳಕ್ಕೆ ರೊಕ್ಕನೂ ಕೊಡಂಗಿಲ್ಲನ ನಿಮ್ಮ ಮನ್ಯಾಗ? ಹಲೋ ಮೇಡಮ್, ಇದು ಇವಾಗಿನ ಫ್ಯಾಷನ್. ಈ ಹೊಸ ಟ್ರೆಂಡ್ ಎಲ್ಲ ಹಳ್ಳಿನಲ್ಲಿರೋ ನಿಮ್ಗೇನು ಗೊತ್ತಾಗುತ್ತೆ? ಜಸ್ಟ್ ಸೈಡ್ ಬಿಡಿ. ಇದು ಕವಿತಾ ಮನೆ ತಾನೇ? ಹಲೋ, ಎಕ್ಸ್ಕ್ಯೂಸ್ ಮೀ ಕಳ್ಳಿ ಕಟ್ಟಿಗೆ ಹುಡುಗಿ. ಒಳ್ಳೆ ನಾಯಿ ಬಡಿಯೋ ಕೋಲಿದ್ದಂಗೆ ಅದಿದೆ. ನಾನೇನಾರ ಉಸಿರನ್ನು ಒಂದು ಸ್ವಲ್ಪ ಜೋರಾಗಿ ತೊಗೊಂಡು ಜೋರಾಗಿ ಬಿಟ್ಟೆ ಅಂದರೆ ಇಲ್ಲಿಂದ ಹಾರ್ಕೊಂಡು ನಿಮ್ಮೂರು ಯಾವ್ದು ನನಗೆ ಗೊತ್ತಿಲ್ಲ, ಆ ಊರಿಗೆ ಹೋಗಿ ಬಿದ್ದಿರ್ತಿದೆ. ಇಷ್ಟು ಒಂದು ನಾಯಿ ಬಡಿಯೋ ಕೋಲಿದ್ದಂಗೆ ಅದಿದೆ, ನನಗೆ ಆವಾಜ್ ಆಗ್ತೇನೆ. ಅಷ್ಟಕ್ಕೂ ಇದು ಕವಿತಾ ಮನೆ ಅಲ್ಲ. ಅರೆ, ಕವಿತಾ ಈ ಮನೆ ಅಡ್ರೆಸ್ ತಾನೇ ಕೊಟ್ಟಿರೋದು? ಈಕೆ ನೋಡಿದ್ರೆ ಈಕೆ ಈ ಮನೆ ಆಳಿರ್ಬೋದಂತ ಅನ್ಸುತ್ತಾ. ಆಳಿಗೆ ಎಷ್ಟು ಸೊಕ್ಕು ನೋಡಿ ಈ ಮನೆಯಲ್ಲಿ. ಮುಂಗ್ಲಿ ಮಾರ್ಯಾಕೆ, ಎಷ್ಟು ಸೊಕ್ಕ ನಿನಗೆ? ನನಗೆ ಈ ಮನೆ ಆಳಂತಿದ್ದೇನೆ. ಈ ಮನೆ ಸೊಸೆಯದಿನ ನಾನು. ನೀನು ಯಾವ್ದಾರ ಮನೆ ಆಳಿರ್ಬೋದು, ನಾನು ತಂಟೆಗೆ ಬಂದ್ರೆ ನಾನು ಮಾತ್ರ ಬಿಡಂಗಿಲ್ಲ. ಇಬ್ರು ಎತ್ತೆತ್ತೆ ಹೊರಗಡೆ ಒಗದು ಬಿಡ್ತೀನಿ ನೋಡು. ಮತ್ತೆ ವಾಟ್, ಏನೇನು ಮಾತಾಡ್ತಿರಲ್ಲ ನೀವು? ಏನೇನೋ ಮಾತಾಡಕೊಂತಿಲ್ಲ, ಕನ್ನಡನ ಮಾತಾಡಕೊಂತೀನಿ. ಎದಕ್ಕೆ ಬಂದಿರಿ ಹೇಳ್ರಿ? ಇದು ಕವಿತಾ ಮನೆ ಅಲ್ಲ, ಈ ಮನೆಯಾಗ ಕವಿತಾ ಅದಾಳ ಅಷ್ಟ. ಎರಡೂ ಒಂದೇ ತಾನೇ? ಎರಡೂ ಒಂದೇ ಹೆಂಗಾಕೈತಿ? ಕವಿತಾ ಏನು ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಇದು ಮನೆಗೆಲ್ಲ ಇಟ್ಟಂಗೆಲ್ಲ ಇಟ್ಟು ಜೋಡಿಸಿ ಕಟ್ಟಾಳನ? ನಿನ್ನೆ ಮೊನ್ನೆ ಬಂದೈಕೇಕಿ. ಇದು ಕವಿತಾ ಮನೆ ಅಲ್ಲ.
ಕವಿತಾ ಈ ಮನ್ಯಾಗ ಅದಾಳ ಅಷ್ಟ. ಯಾಕೆ ಇಷ್ಟೊಂದು ಹತ್ರ ಬರ್ತಾ ಇದ್ದೀರಾ ನೀವು? ಅಲ್ಲ, ಇದೇನಿದೆ, ಒಂದು ಕಡೆ ಕೂದಲನ ಇಲ್ಲಲ್ಲ ನಿನಗೆ, ಈ ಕಡೆ ಎಲ್ಲ ಕೂದಲು ಒಂದ ಕಡೆ ಬಂದು ಬಿದ್ದಾವಲ್ಲ. ಅಲ್ಲ, ನೀನೇನು ಹೆಣ್ಣನೇ ಏನು ಈ ನಮ್ಮನಿ ಹೊಟ್ಟೆ ಕಣಂಗೆ ಡ್ರೆಸ್ ಹಾಕೊಂಡು ಬಂದಿಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಲ್ಲಿ ನೋಡಲ್ಲಿ ಒಂದು ಕಡೆ ತೋಳ ಇಲ್ಲ, ಕಾಲು ನೋಡಿದ್ರೆ ಮೊಣಕಾಲ ಮೇಲೆ ಐತಿ ಬಟ್ಟಿ, ಏನಿನ ನಾಚಿಕೆ ಆಗಲ್ಲ ನಿನಗೆ? ಹಲೋ ಮೇಡಮ್, ಇದು ಇವಾಗಿನ ಟ್ರೆಂಡ್, ನಿಮಗೆಲ್ಲಿ ಗೊತ್ತಾಗುತ್ತೆ? ಒಳ್ಳೆ ಹಳ್ಳಿ ಗುಗ್ಗು ಥರ ಇದ್ದೀರಾ. ನಾ ಹಳ್ಳಿ ಗುಗ್ಗು ಥರ ಇದ್ರೂ ಮೈ ತುಂಬ ಬಟ್ಟೆ ಹಾಕ್ಕೊಂಡೀನಿ, ನಿನ್ನ ಥರ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಊರ ಮಂದಿಗೆಲ್ಲ ಮೈ ತೋರ್ಸಕೊಂತಿಲ್ಲ. ಅಲ್ಲ, ನೀ ನೋಡಿದ್ರೆ ಒಂಥರ ಅಡಿಕೆ ಮರದ ಥರ ಇಟ್ಟುದ್ದ ಬೆಳೆದಿ, ಆಕೆ ನೋಡಿದ್ರೆ ಒಳ್ಳೆ ಹಲಸಿನ ಹಣ್ಣು ಇದ್ದಂಗೆ ಅದ. ನಿಮ್ಮಿಬ್ರು ನೋಡಿದ್ರೆ ಒಳ್ಳೆ ಆಯ್ಕೊಂಡು ತಿನ್ನೋರ ಥರ ಕಾಣಿಸ್ತೀರಿ ನೋಡು. ಆಯ್ಕೊಂಡು ತಿನ್ನೋರು ನಿಮ್ಗಿಂತ ಚಂದನತ್ತಂಗೆ ಬಟ್ಟೆ ಹಾಕೊಂಡಿರ್ತಾರೆ ಪಾಪ ಅವರು, ಅವರಿಗೆ ಅವಮಾನ ನಿಮ್ಮನ್ನು ಅವ್ರಿಗೆ ಕಂಪೇರ್ ಮಾಡಿದ್ರೆ. ಏ ಜಾಸ್ತಿ ಮಾತಾಡಬೇಡ ನೀನು, ಆಮೇಲೆ ಕವಿತನ ಹತ್ರ ಹೇಳ್ಬೇಕಾಗುತ್ತೆ ನೋಡು. ಅಯ್ಯೋ ಕವಿತನ ಹತ್ರ ಹೇಳ್ತೀಯಾ? ಅಯ್ಯೋ ದೇವ್ರಿ, ನಾ ಏನು ಮಾಡಲಿ ಇವಾಗ? ಕವಿತನ ಹತ್ರ ಹೇಳಿದ್ರೆ ನಾನು ಹೆದರು ಬಿಡ್ತೀನಿ ನಾನು. ಹಾಯ್ ಸೀಮಾ, ರೀಟಾ. ಹಾಯ್ ಕವಿ, ಹೇಗಿದೆಯಾ? ಏನೇ ಇಷ್ಟೊಂದು ಸೊರಗೋಗ್ಬಿಟ್ಟಿದೆಯಾ ಮದುವೆ ಆದಮೇಲೆ? ಹೌದೌದು, ನಮ್ಮ ಮನೆಯಲ್ಲಿ ಎಲ್ಲರ ಕೆಲಸನೂ ಪಾಪ ನಿಮ್ಮ ಫ್ರೆಂಡ್ ಕವಿತಾ ಅವರೇ ಮಾಡೋದಲ್ಲ, ಹಾಗಾಗಿ ಸೊರಗ್ಬಿಟ್ಟಿದ್ದಾರೆ ನೋಡಿ. ಸವಿತಾ, ನಿನಗಿಲ್ಲಿ ಯಾರೂ ಮಾತಾಡಂತಂದಿಲ್ಲ, ನಾನು ನನ್ನ ಫ್ರೆಂಡ್ಸ್ ಮಾತಾಡ್ತಾ ಇದ್ದೀವಿ ತಾನೆ, ಮಧ್ಯೆ ಬಾ ಅಂತ ಯಾರಂದ್ರು ನಿನಗೆ? ಕವಿ ನನಗೆ ಹೂ ಇಸ್ ಶಿ ಒಂಥರ ಮಾತಾಡ್ತಾರಲ್ಲ, ಹೆಂಗೆ ಬೇಕಂಗೆ ಮಾತಾಡ್ತಾರೆ, ನಮಗೆ ರೆಸ್ಪೆಕ್ಟೇ ಕೊಡೋದಿಲ್ಲ. ಯಾರು ಇವರು? ಈ ಮನೆಯದು ಎರಡನೇ ಸೊಸೆ, ನನ್ನ ಗಂಡನ ಅಣ್ಣ ಇದ್ದಾರಲ್ಲ ಅವ್ರ ಹೆಂಡತಿ ಇವರು. ಕವಿತಾ, ಒಂದ ಮಾತು. ಏನು? ನಿನ್ನ ಫ್ರೆಂಡ್ಸಿಗೆ ಮುಂದಿನ ಸಲ ಬರೋ ಮುಂದೆ ಮೈ ತುಂಬ ಬಟ್ಟೆ ಹಾಕೊಂಡು ಬಾ ಅಂತ ಹೇಳ. ನೋಡು ಕವಿ, ಬಂದಾಗಿಂದ ಹೀಗೆ ಇನ್ಸರ್ಟ್ ಮಾಡ್ತಾ ಇದ್ದಾರೆ ನನಗೆ. ನಾನು ನಿಮ್ಮ ಮನೆ ಒಳಗೆ ಬರೋದಿಲ್ಲಪ್ಪ, ನಾವು ಹೀಗೆ ಹೋಗ್ತೀವಿ, ಬಾ ರೀಟಾ ಹೋಗೋಣ. ಸೀಮಾ, ರೀಟಾ ದಯವಿಟ್ಟು ಸಾರಿ, ಅವರಿಗೆ ಅವರು ಒಂಥರ ವಿಲೇಜ್ನಲ್ಲಿ ಬೆಳೆದಿರೋರಲ್ಲ, ಅವರಿಗೆ ಇವಾಗಿನ ಟ್ರೆಂಡ್ ಎಲ್ಲ ಗೊತ್ತಾಗೋದಿಲ್ಲ, ಅದಕ್ಕೆ ಆ ಥರ ಎಲ್ಲ ಮಾತಾಡ್ತಾರೆ. ನೀನು ವರಿ ಮಾಡ್ಕೋಬೇಡ, ಬಾ ಒಳಗಡೆ ಹೋಗೋಣ, ಬರ್ರಿ ನಮ್ಮ ಮನೆ ತೋರಿಸ್ತೀನಿ ಬರ್ರಿ. ಆದರೂ ಆಕಿನ ನೀನು ಹದ್ದು ಬಸ್ನಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಈ ಮನೇನ ತನ್ನ ಯಜಮಾನಿಕೆಗೆ ತೊಗೊಂಡ್ಬಿಡ್ತಾರೆ ನೋಡು. ಸರಿ ಆಯಿತು, ಮೊದಲು ಬರ್ರಿ ಒಳಗಡೆ ಹೋಗೋಣ. ಬರ್ರಿ ಒಳಗಡೆ, ಅಲ್ಲೇ ನಿಂತ್ಕೊಂಡಿದ್ದೀರಲ್ಲ. ಇಬ್ರು ಹಾಗೆ ನಿಂತ್ಕೊಂಡಿದ್ದೀರಲ್ಲ, ಕುತ್ಕೋರಿ. ಮತ್ತೆ ಏನು ತಗೋತೀರಾ ಇಬ್ರು? ಟೀ, ಕಾಫಿ, ಜ್ಯೂಸ್? ಕವಿತಾ, ಯಾರವ ಇದು? ಅತ್ತೆ, ಇವರಿಬ್ರು ನನ್ನ ಫ್ರೆಂಡ್ಸ್ ಸೀಮಾ ಮತ್ತು ರೀಟಾ ಅಂತ. ನನ್ನನ್ನು ನೋಡೋದಕ್ಕೆ ಹಾಗೆ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಓ ಹೌದನವ, ಚಲೋ ಆತು ಬಿಡು, ಚಲೋ ಆತು. ಸೀಮಾ, ರೀಟಾ ಇವರು ನಮ್ಮ ಅತ್ತೆ, ನನ್ನ ಮುದ್ದಿನತ್ತೆ ನೋಡಿ ಇವರು. ಓ ಹೌದಾ, ಹಾಯ್ ಆಂಟಿ, ಹೇಗಿದ್ದೀರಾ ಆಂಟಿ? ಆಯ್ ನಾನು ಆರಾಮದೀನಿ ನೋಡ್ರವ, ನೀವಿಬ್ರು ಆರಾಮದಿರಾ? ನೀವಿಬ್ರು ನಮ್ಮ ಮನೆಗೆ ಬಂದಿದ್ದು ಭಾಳ ಚಲೋ ಆತವ. ನನ್ನ ಸೊಸಿನ ನೋಡಾಕ ನೀವಿಬ್ರು ಬಂದಿದ್ದಂತ ಇನ್ನೂ ಖುಷಿ ಆತ ನೋಡವ. ಅವಾಗವಾಗ ಬರ್ತಿದ್ರಿ ನನ್ನ ಸೊಸಿನ ನೋಡಾಕ ಮನೆಗೆ. ಇದನ್ನು ನಿಮ್ದ ಮನೆ ಅಂತಾನೆ ತಿಳ್ಕೊರಿ, ನೀವು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಸರಿನಾ? ಓಕೆ ಆಂಟಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಹೌದನವ, ಎಲ್ಲರೂ ಹಿಂಗ ಅಂತಾರವ ನನಗೆ. ಅಲ್ಲವಾ ಕವಿತಾ, ಏನಾಯ್ತು ಅತ್ತೆ? ಅಲ್ಲವಾ, ನಿನ್ನ ಫ್ರೆಂಡ್ಸ್ ಬರ್ತಾರಂತ ಮುಂಚೆನೇ ಹೇಳ್ಬಿಟ್ಟಿದ್ರೆ ಮನ್ಯಾಗ ಹಬ್ಬದ ಅಡಿಗೆನಾರ ಮಾಡಿಸ್ತಿದ್ದೆ, ಹೇಳಕ್ಕೆ ಬರಲ್ಲ ನಮ್ಮ ಮುಂಚೆನ. ಅದು ಅತ್ತೆ, ಆ್ಯಕ್ಚುಲಿ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ಇವರಿಬ್ಬರು ಬಂದಿದ್ದಾರೆ. ಜಸ್ಟ್ ಟೀ ಅಥವಾ ಕಾಫಿ ಅದು ಕುಡ್ದು ನಾನು ಅವ್ರ ಜೊತೆನೇ ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಅತ್ತೆ. ಹೌದು ಆಂಟಿ, ಕವಿತಾನ ಇವತ್ತು ಒಂದಿನ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಓ ಹೌದನವ, ಆತು ರೀ, ಆರಾಮಾಗಿ ಕರ್ಕೊಂಡು ಹೋಗ್ಬರವ. ಕವಿತಾಗೂ ಪಾಪ ಮನೆಯಾಗಿದ್ದಿದ್ದು ಬೇಸರ ಆಗಿರ್ತೈತಾ, ಆರಾಮಾಗಿ ಕರ್ಕೊಂಡು ಹೋಗ್ರವ. ಆರಾಮಾಗಿ ಸುತ್ತಾಡಿ ಎಲ್ಲ ಮಾಡಿ ಸಂಜೆಗೆ ಬಂದರೂ ನಡೀತೈತಿ. ನನ್ನನ್ನು ಕರ್ಕೊಂಡು ಹೋದಂಗೂ ಆಗುತ್ತೆ, ಹಾಗೆ ನಮ್ಮ ಮನೆ ನೋಡ್ದಂಗೂ ಆಗುತ್ತೆ ಅಂತ ಕರೆದಿದ್ದೆ, ಅದಕ್ಕೋಸ್ಕರ ಬಂದಿದ್ದಾರೆ. ಚಲೋ ಆತ್ ಬಿಡವ, ಇದು ನಿನ್ನ ಮನೆ ಇದ್ದಂಗೆ, ನೀನು ನಿನ್ನ ಫ್ರೆಂಡ್ಸನ್ನ ಯಾವಾಗ ಬೇಕಾದರೂ ಕರೆಸ್ಬೋದು, ಇಲ್ಲಿ ಯಾರೂ ಏನೂ ಅನ್ನಂಗಿಲ್ಲ. ಅಂದಂಗೆ ನೀವು ಇಬ್ರವ ಯಾವಾಗ ಬೇಕಾದರೂ ಬರ್ಬೋದು ಕವಿತಾನ ಮಾತಾಡ್ಸಕ್ಕೆ. ಓಕೆ ಆಂಟಿ. ನೋಡಿದ್ರಾ, ನಾ ಹೇಳಿಲ್ವಾ ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು ಅಂತ. ನಾನು ಏನು ಹೇಳಿದ್ರು ನಮ್ಮ ಅತ್ತೆ ಯಾವುದಕ್ಕೂ ಬೇಡ ಅಂತ ಅನ್ನೋದೇ ಇಲ್ಲ. ಹೌದು ಕವಿತಾ, ನಿಮ್ಮ ಅತ್ತೆ ತುಂಬ ಒಳ್ಳೆಯವರು ಬಿಡು. ಈಗಿನ ಕಾಲದಲ್ಲೂ ಈ ಥರ ಅತ್ತೆ ಇರ್ತಾರಂದ್ರೆ ನಂಬೋದಕ್ಕೆ ಆಗೋದಿಲ್ಲ. ಅಯ್ಯೋ ಎಷ್ಟು ಹೊಗಳ್ತೀರಿ ಬಿಡವ, ನನ್ನ ಸೊಸಿನೂ ಭಾಳ ಒಳ್ಳೆಯಕಿ ಗೊತ್ತಾ. ನಾನು ಈಗಿನ ಕಾಲದಾಗ ಇಂಥ ಕವಿತಾನಂತ ಮುದ್ದಿನ ಸೊಸಿ ಪಡ್ಯಾಕ ನಾನು ಪುಣ್ಯನ ಮಾಡಿನವ. ಆಂಟಿ, ನೀವಿಬ್ಬರು ಎಷ್ಟು ಚೆನ್ನಾಗಿ ಎಷ್ಟು ಕ್ಲೋಸ್ ಇದ್ದೀರಾ, ತಾಯಿ ಮಗಳ ಥರ ಇದ್ದೀರಾ ಅತ್ತೆ ಸೊಸೆ. ನಿಮ್ಮ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ.
ಹೌದು ಅದು ಮಾತ್ರ ನಿಜ.